ಬ್ಲೋ ಡ್ರೈ ಬಗ್ಗೆ ತುಂಬ ಚೆನ್ನಾಗಿ ಎಂಕ್ವೈರಿ ಮಾಡ್ತಾಯಿದ್ರಿ ಮೇಡಮ್. ಬ್ಲೋ ಡ್ರೈ ಬಗ್ಗೆ ತುಂಬ ಹೇಳ್ಕೊಡಿ ಮ್ಯಾಮ್ ಅಂತ ಕೇಳ್ತಾ ಇದ್ರಿ. ಸೊ ಆ ಥರದವರಿಗೆ ಈ ವಿಡಿಯೋ ಸಖತ್ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಲೇಯರ್ ಕಟ್ಟಲ್ಲಿ ಬ್ಲೋ ಡ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದಟ್ ಹೇರ್ ಕಟ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಸೆಕ್ಷನ್ನ ಕ್ರಿಯೇಟ್ ಮಾಡ್ತೀವಲ್ಲ ಅದೇ ರೀತಿ ಸೆಕ್ಷನ್ನ ಕ್ರಿಯೇಟ್ ಮಾಡಿಕೊಂಡು ಕ್ಲಿಪ್ಸ್ನ ಯೂಸ್ ಮಾಡಿಕೊಂಡು ಅದಾದಮೇಲೆ ನಾವು ಬ್ಲೋ ಡ್ರೈನ ಮಾಡೋವಂಥದ್ದು. ನಾನಿಲ್ಲಿ ಸೇಮ್ ಅದೇ ರೀತಿಯೇ ಸೆಕ್ಷನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫ್ರಂಟಿಂದ ನಾನಿಲ್ಲಿ ಬ್ಲೋ ಡ್ರೈನ ಮಾಡ್ತಾಯಿದ್ದೀನಿ. ಸೊ ದಟ್ ಫ್ರಂಟ್ ಇಯರ್ ಟು ಇಯರ್ ಪಾರ್ಟಿಷನ್ನ ಮಾಡಿಕೊಂಡು ಅದಾದಮೇಲೆ ನಾನು ಬ್ಲೋ ಡ್ರೈ ಕೂಮ್ನ ಯೂಸ್ ಮಾಡಿ ಮೇಲ್ಭಾಗವಾಗಿ ಅಪ್ವರ್ಡ್ ಆಗಿ ನಾವು ರೋಲ್ ಮಾಡ್ಕೊಳ್ತಾ ಬ್ಲೋ ಡ್ರೈ ಮಾಡ್ತಾ ಹೋಗಬೇಕು. ನಾವು ಈ ರೀತಿ ಬ್ಲೋ ಡ್ರೈ ಮಾಡೋದ್ರಿಂದ ನಾವು ಖಂಡಿತವಾಗ್ಲೂ ಏರ್ ವಾಶ್ ಆಗೋವರೆಗೂ ಇದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಸೊ ಹಾಗೆಯೇ 4 ಭಾಗಗಳಿಂದ ನಾವು ಬ್ಲೋ ಡ್ರೈ ಮಾಡೋದ್ರಿಂದ ಕಂಪ್ಲೀಟಾಗಿ ಆ ಬೇಬಿ ಏರ್ಸ್ ಏನಿದೆಯಲ್ಲ ಅದೆಲ್ಲ ನೀಟಾಗಿ ಒಳಗೋಗುತ್ತೆ. ಸೊ ಆ ಬೇಬಿ ಏರ್ಸ್ನ ನಾವು ಕಂಟ್ರೋಲ್ ಮಾಡೋದೇ ಬ್ಲೋ ಡ್ರೈ ಅಂತ ಹೇಳಿ ಕರಿತೀವಿ. ಬ್ಲೋ ಡ್ರೈ ಮಾಡೋದ್ರಿಂದ ಹೇರ್ ಕಂಪ್ಲೀಟಾಗಿ ಸ್ಟ್ರೇಟ್ ಕೂಡ ಆಗುತ್ತೆ, ಸ್ಮೂತ್ ಕೂಡ ಆಗುತ್ತೆ. ಕಂಪ್ಲೀಟ್ ನಾವು ಯಾವ ಶೇಪಿಗೆ ಬರ್ಸ್ಬೇಕೋ ಅದೇ ಶೇಪ್ನ ಕೂಡ ನಾವು ಖಂಡಿತವಾಗ್ಲೂ ಬರ್ಸ್ಬೋದು. ಎಷ್ಟು ಜನಕ್ಕೆ ಈ ರೀತಿ ಡೌಟ್ ಇರುತ್ತೆ ಅಂತಂದರೆ ಹೇರ್ ಕಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಬ್ಲೋ ಡ್ರೈಯಿಂದ ಹೇರ್ ಕಟ್ನ ಹಾಳು ಮಾಡ್ಕೋತಾರೆ. ಆ ಥರದವರಿಗೆ ಈ ವಿಡಿಯೋ ಸಖತ್ ಯೂಸ್ಫುಲ್ ಆಗುತ್ತೆ. ವಿಡಿಯೋ ನೋಡಿಕೊಂಡು ಕೆಲವೊಂದು ಮೆಥಡ್ಗಳನ್ನ ಆರಾಮಾಗಿ ತಿಳ್ಕೊಳ್ತಾ ಹೋಗ್ಬೋದು. ಬೇಸಿಕ್ ಟು ಅಡ್ವಾನ್ಸ್ ತಿಳ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಬೇಸಿಕ್ ಗೊತ್ತಿದ್ದರೆ ಅಡ್ವಾನ್ಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಗಮನ ಇಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ. ಒಂದು ಸೆಕ್ಷನ್ನ ತೆಗೆದು ಕಂಪ್ಲೀಟಾಗಿ ರೋಲ್ ಮಾಡಿಕೊಂಡು 4 ಭಾಗವಾಗಿ ನಾವು ಬ್ಲೋ ಡ್ರೈನ ಮಾಡಿಕೊಂಡು ಅಂದರೆ ಡ್ರೈಯರಿಂದ ನಾವು ಹೇರ್ನ ಕೊಟ್ಕೊಂಡು ಅದಾದಮೇಲೆ ಅಗೈನ್ ಇನ್ನೊಂದು ಸೆಕ್ಷನ್ನ ತಗೊಂಡು ಅದಕ್ಕೂ ಕೂಡ ನಾವು 4 ಭಾಗವಾಗಿ ಬ್ಲೋ ಡ್ರೈ ಮಾಡಿಕೊಂಡು ಅದನ್ನು ಹಾಗೆ ರೋಲಪ್ ಮಾಡ್ತಾ ಕೆಳಗಡೆ ಬಿಟ್ಕೊಂಡಿದ್ದೀವಿ. ಅದಾದಮೇಲೆ ನಾವು ಎರಡೂ ಸೇಮ್ ಸೆಕ್ಷನಲ್ಲಿ ಬರಬೇಕು ಅಂತ ಹೇಳಿ ಎರಡೂ ಹೇರ್ನ ನೀಟಾಗಿ ಕೂಮ್ ಮಾಡ್ತಾ ಬ್ಲೋ ಡ್ರೈ ಹಾಗೆ ಕನ್ವರ್ಟ್ ಮಾಡಿಕೊಂಡು ಹೇರ್ನ ನಾವು ಹೇಗೆ ಬೇಕು ಹಾಗೆ ಬಿಟ್ಕೊಂಡ್ರೆ ಅದು ಹಾಗೆ ಕೂತ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಅದು ಹಾಳಾಗೋದಿಲ್ಲ. ಖಂಡಿತವಾಗ್ಲೂ ಎಷ್ಟೋ ಜನ ಕೇಳ್ತಾ ಇದ್ದೀರಾ ಆನ್ಲೈನ್ ಕ್ಲಾಸ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಖಂಡಿತವಾಗ್ಲೂ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲವೊಂದು ಅಡೆತಡೆಗಳಿಂದ ಅದು ಸ್ಟಾಪ್ ಆಗಿದೆ. ಸೊ ವೆಯ್ಟ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಖಂಡಿತವಾಗ್ಲೂ ತುಂಬಾ ಅವಶ್ಯಕತೆ ಇದೆ. ನಾನು ನಿಮಗೋಸ್ಕರ ಅಂತ ಟೈಮ್ ಕೊಡ್ತಾ ಇದ್ದೀನಿ. ಸೊ ದಟ್ ನೀವು ನಮಗೆ ಸಪೋರ್ಟ್ ಮಾಡಲೇಬೇಕು. ಬ್ಲೋ ಡ್ರೈನಲ್ಲಿ ಡಿಫ್ರೆಂಟ್ ತರಹದ ಬ್ಲೋ ಡ್ರೈಗಳಿದೆ. ಸೊ ಅದರಲ್ಲಿ ಲೇಯರ್ ಕಟ್ ಬ್ಲೋ ಡ್ರೈ ಒಂದು ಮೆಥಡ್ ಆದರೆ ಸ್ಟೆಪ್ ಕಟ್ಟಿಂಗ್ ಬ್ಲೋ ಡ್ರೈ ಒಂದಾಗುತ್ತೆ. ಸೊ ಅದಾದಮೇಲೆ ಫೆದರ್ ಕಟ್ ಕೂಡ ಒಂದು ಮೆಥಡ್ ಆಗುತ್ತೆ. ಸ್ಟ್ರೇಟ್ ಕಟ್ಟಿಗೆ ಬೇರೆ ಮೆಥಡ್ ಇರುತ್ತೆ, ಯು ಕಟ್ಟಿಗೆ ಬೇರೆ ಮೆಥಡ್ ಇರುತ್ತೆ. ಎಲ್ಲ ಒಂದು ಮೆಥಡ್ಗಳನ್ನ ನಾವು ತಿಳ್ಕೊಳ್ಳೇಬೇಕು. ಯಾವುದೇ ಒಂದು ಮೆಥಡ್ನ ಮತ್ತೊಂದು ಹೇರ್ ಕಟ್ಟಿಗೆ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಹೇರ್ ಸ್ಟ್ರಕ್ಚರ್ ಹೇಗಿರುತ್ತೋ ನಾವು ಹಾಗೆ ಕೊಡಬೇಕಾಗತ್ತೆ. ಆ ಒಂದು ಬ್ಲೋ ಡ್ರೈನ ನಾವು ಹೇಗೇಗೋ ಕೊಟ್ಟರೆ ಆ ಒಂದು ಹೇರ್ ಸ್ಟ್ರಕ್ಚರ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಒಂದು ಮೆಥಡ್ ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್. ರೋಲರ್ ಕೂಡ ಅಷ್ಟೇ, ನಮಗೆ ಈ ಒಂದು ಚಿಕ್ಕ ರೋಲರ್ಗಿಂತ ತುಂಬ ದೊಡ್ಡ ರೋಲರ್ ಆದರೆ ಆದಷ್ಟು ತುಂಬಾ ಚೆನ್ನಾಗಿ ಮಾಡ್ಬೋದು ಬ್ಲೋ ಡ್ರೈನ. ಸೊ ನಾವಿಲ್ಲಿ ಫ್ರಂಟ್ ಭಾಗವಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದೇ ನೀವು ಸ್ಟೆಪ್ ಕಟ್ ಆದರೆ ಬ್ಯಾಕ್ ಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿ ಡಿಫ್ರೆಂಟ್ ವೇನಲ್ಲಿ ಬ್ಲೋ ಡ್ರೈಗಳನ್ನ ಮಾಡ್ಬೋದು. ಮೇ ಬಿ ನನ್ನ ಪ್ರಕಾರ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ದಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.